ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಬನ್ರಿ ಇವತ್ತೇನೇನು ಹೋಗ್ತೀವಿ, ಎಲ್ಲ ಹೋಗ್ತಿಂದ ಪಿನ್ ಟು ಪಿಟ್ ಎಲ್ಲ ತೋರಿಸ್ತೀನಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ತುಂಬಾ ದಿನಗಳ ನಂತರ ಫ್ಯಾಮಿಲಿ ಹುಡುಗರೆಲ್ಲ ಸೇರ್ಕೊಂಡು ಚಿಕ್ಕಮಗಳೂರು ಟ್ರಿಪ್ಗೆ ಪ್ಲಾನ್ ಹಾಕಿದ್ವಿ. ಅದಕ್ಕೆ ಇವತ್ತೆಲ್ಲ ಸೇರ್ಕೊಂಡು ಹೋಗ್ತಿದ್ವಿ. ನಮ್ಮ ದೊಡ್ಡಮ್ಮನೆ ಬಂದು ಪೂಜೆ ಮಾಡ್ಕೊಟ್ರು, ಎಲ್ಲ ಒಳ್ಳೇದಾಗ್ಲಿ ಅನ್ಬಿಟ್ಟು ನಮ್ಮ ದೊಡ್ಡಮ್ಮ ಥ್ಯಾಂಕ್ಸ್ ಅಂತ ಹೇಳ್ತಾ ಏನ್ ಹೊಡ್ಬೇಕು ಅನ್ನೋಷ್ಟಲ್ಲಿ ಟೀ ತಗೊಬಂದ್ರು. ಟೀ ಎಲ್ಲರೂ ಕೊಡೋಣ ಅಂದ್ಬಿಟ್ಟು ಟೀ ಕಡೆ ಹೋಗ್ತಾ ಇದೆ. ಬನ್ರಿ ಎಲ್ರು ಕೊಡೋಣ ಟೀನ. ಟೀ ತಗೋಬರ್ರಿ, ಟೀ ತಗೋಬರ. ನಮ್ ಬಾಳಿನ ಬಂಟಿ ಅವರು ಕರೆಕ್ಟ್ ಎಲ್ಲ ಕಡೆ ಎಲ್ಲ ಕಡೆ ನಿಮ್ಮ ಇಟ್ಬಿಟ್ಟು ಬಂದ್ರು. ಸಿಗೋಣ ಮತ್ತೆ. Shall we go now? ಫೈನಲಿ ಮನೆಯಿಂದ ಎಲ್ಲ ಬಿಟ್ರಿ ಚಿಕ್ಕಮಗಳೂರಿಗೆ. ಲೆಟ್ಸ್ ಗೋ ಗಾಯ್ಸ್. ಈ ಪ್ಲೇಕ್ ಅಲ್ಲಿ ಇಲ್ಲೊಂದು, ಅಲ್ಲಿ ಕೆಳಗಡೆ ನಿಮ್ಗೆ ಕ್ರೇಜ್ ಅನ್ಕೊಳ್ಳಿ ಮಾತ್ರ. ಸಖತ್ತಾಗಿತ್ತು. ಹಂಗೆಲ್ಲ ಸ್ಟಾರ್ಟ್ ಮಾಡ್ರು ಡ್ಯಾನ್ಸ್ ಗೀಸ್ ಮಾಡಕ್ಕೆ. ಹಾಯ್ ಬ್ರೋ, ವೆಲ್ಕಮ್ ಟು ಮೈ ಬ್ಲಾಗ್. ಟೈಮಲ್ಲಿ ಪೆಟ್ರೋಲ್ ಹಾಕ್ಸೋಣ ಅಂದ್ಬಿಟ್ಟು ಪೆಟ್ರೋಲ್ ಬಂಕ್ ಗಾಡಿ ಇಳಿಸಿದ್ವಿ. ಇವನೇ ಗಪ್ಪೈ ಮಾಡೋದು ನಮ್ ಸಚಿನ್ ಅಣ್ಣವರು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಫೈನಲಿ 5200 ಆಯ್ತು. ನೋಡೋಣ ಯಾರು ಪೇ ಮಾಡ್ತಾರೆ. ನಮ್ಮ ಅಣ್ಣ ವಿಶ್ವಗಣ ಸಚಿನ್ ಅವರು ಪೇ ಮಾಡ್ತಾರೆ. ಟೈಮಲ್ಲಿ ಕಾಳು ಉಸ್ತವ್ರೆ ಇವಾಗ. ಸ್ನ್ಯಾಪ್ ಯಾರ ಕಂಡುಬಿಟ್ಟು ತಪ್ಪ ಬಿಟ್ಟಾಕೊಂಡ್ರು. ಎಲ್ರು ಸ್ನ್ಯಾಪ್ಗಳು ಹಾಕೊಂಡು ಉಜ್ಜಾಡ್ಕೊಂತವ್ರೆ. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಸ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬನ್ನಿ ಲೆಟ್ಸ್ ಗೋ ಗಾಯ್ಸ್. ಊಟ ಮಾಡೋಣ ಅಂತ ಡಾಬಾ ಹತ್ರ ಗಾಡಿ ನಿಲ್ಸಿವಿ. ನೋಡ್ರಿ ನಮ್ ಜೂಜು ತರ ಒಂದ್ ನಾಯಿ ಸಿಕ್ತು. ಅಲ್ಲಿ ಪಾಪ ಮುದ್ದಾಡ್ಕೊಂಡು ಮತ್ತೆ ಅಲ್ಲಿಂದ ಸೀದಾ ಹೊಟ್ಟಿದೆ. ನಾವು ಊಟ ಮಾಡ್ಕೊಂಡ್ನೆ ಮಲ್ಕೊಂಡ್ವಿ. ಬೆಳಿಗ್ಗೆ ಎದ್ ನೋಡ್ರೆ ಮಂಗ್ಳೂರಿಗೆ ರೀಚ್ ಆಗಿದ್ವಿ ನಾವು. ಮನು, ನನ್ ಸಮುದ್ರ ನೀನು. ಸಪ್ತ ಸಾಗರ ಬೀಚ್ ಹತ್ರನೇ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಎಲ್ಲ ಹಂಗೆ ದೇವಸ್ಥಾನಕ್ಕೆ ಹೊರಟ್ವಿ. ಎಲ್ಲರೂ ಕೂಡ ತುಂಬಾ ಹೊಟ್ಟೆ ಹಸ್ಬಿಟ್ಟಿತ್ತು. ಫಸ್ಟ್ ಟಿಫನ್ ಮಾಡ್ಕೊಂಡು ಹೊಟ್ಟೋಗೋಣ ಅನ್ಕೊಂಡು ಟಿಫನ್ ಮಾಡಕ್ಕೆಲ್ಲ ಹುಡುಗರೆಲ್ಲ ಸೀದಾ ಹೋದ್ವಿ ರೆಸ್ಟೋರೆಂಟ್ಗೆ. ಮಂಗ್ಳೂರ್ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲು, ಮಾತ್ರ ತಲೆ ಎಲ್ಲ ಕೆಟ್ಟೋಯ್ತು. ಏನಪ್ಪ ಇಷ್ಟೊಂದು ಬಿಸಿಲು ಐತೆ ನೋಡಿ. ಟ್ರೈನಲ್ಲಿ 1 ಕಿಲೋಮೀಟರ್ ನಡೆದ್ಮೇಲೆ ಒಂದ್ ಯಾವ್ದೋ ರೆಸ್ಟೋರೆಂಟ್ ಸಿಕ್ತು. ಅಲ್ಲಿ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿತ್ತು. ಎಲ್ಲ ಭರ್ಜರಿ ಟಿಫನ್ ಮಾಡ್ಕೊಂಡು ಅಲ್ಲಿಂದ ನಾವು ಹೊಡ್ಬೇಕಿದ್ ದೇವಸ್ಥಾನಕ್ಕೆ. ಎಲ್ಲ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಎಲ್ಲ ಹೊರಟ್ವಿ ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ನಾವು ಮಂಗಳದೇವಿ ದೇವಸ್ಥಾನಕ್ಕೆ. ಅಲ್ಲಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ರಾಜ್ ಬಿ ಶೆಟ್ಟಿ ಅವರು ದೇವಸ್ಥಾನ ಮುಂದೆ ಒಂದು ಡ್ಯಾನ್ಸ್ ಆಡಿದ್ದಾರೆ. ಅದ್ ಯಾವ ಮೂವಿ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವಾಗಲೇ ಮಂಗಳದೇವಿ ದರ್ಶನ ಮಾಡ್ಕೊಂಡು ಸೀದಾ ನೆಕ್ಸ್ಟ್ ಹೊಟ್ಟಿದ್ದೆ ಸ್ವಾಮಿ ಕೊರಗದ ದೇವಸ್ಥಾನಕ್ಕೆ. ಫೈನಲಿ ನಾವು ಕೂಡ ದೇವಸ್ಥಾನಕ್ಕೆ ಬಂದ್ವಿ. ಸ್ವಾಮಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಸ್ವಲ್ಪ ಸಮಾಧಾನ ಆಯ್ತು ಇವಾಗ ಅನ್ಕೊಂಡಿದ್ದಾರೆ ಎಲ್ರಿಗೂ ಅಂತ ಕೇಳ್ತಾ. ನಮ್ ಸಬ್ಸ್ಕ್ರೈಬರ್ ಎಲ್ಲ ಅಲ್ಲೇ ಕೈ ಮುಕ್ಕೊಳ್ರಿ. ಅಲ್ಲಿ ಮುಗಿಸ್ಕೊಂಡು ಎಷ್ಟು ಬಂದಿದ್ದು ನಾವು ಸೀದಾ ಕದ್ರಿ ದೇವಸ್ಥಾನಕ್ಕೆ. ಹುಡುಗರೆಲ್ಲ ಮತ್ತೆ ಹಂಗೆ ಟೆಂಪಲ್ ಕಡೆ ಬಂದು ರೀಚ್ ಆದ್ಮೇಲೆ ಎಲ್ಲ ಹಂಗೆ ಒಂದು ವಾಕಿಂಗ್ ನಡ್ಕೊಂಡು ಹೋಗ್ತಿದ್ವಿ. ಕರಾವಳಿಯ ಪ್ರಸಿದ್ಧ ಕ್ಷೇತ್ರವಾದಂತ ಮಂಗಳೂರಿನ ಶ್ರೀ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ. ಇದ್ ಬಂದು ಸಪ್ತಕೋಟಿ ತೀರ್ಥಗಳು ಅಂತ ಕರೀತಾರೆ. ಭಕ್ತರೆಲ್ಲ ಬಂದು ಇಲ್ಲಿಂದ ಸ್ನಾನ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ದರ್ಶನಕ್ಕೆ ಹೋಗ್ತಾರೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಭಗವಂತ ಎಲ್ರು ಚೆನ್ನಾಗಿಟ್ಟಿರ್ಲಿ ಅಂತ ಕೇಳ್ತಾ
ದೇವಸ್ಥಾನ ಹಿಂದ್ಗಡೆ ಒಂದು ಗೋಮುಖದಿಂದ ನೀರು 24 ಗಂಟೆ ಬರ್ತಾನೆ ಇರುತ್ತೆ. ಇದು ಬಂದು ಕಾಶಿ ಗಂಗಾ ನದಿ ಅಲ್ಲಿಂದ ಹರಿದು ಬರುತ್ತೆ ಅಂತ ನೀರೋರು ಹೇಳ್ತಾರೆ. ದೇವಸ್ಥಾನ ನೋಡಿದ್ರೆ ಏನೋ ಒಂಥರ ಸಮಾಧಾನ, ನೆಮ್ಮದಿ ಅಂತ ತೃಪ್ತಿ ಅನಿಸ್ತು. ಸುತ್ತಮುತ್ತ ಎಲ್ಲಿ ನೋಡು ಬರೀ ಗಿಡ ಮರಗಳು, ಒಂಥರ ಪ್ರಶಾಂತವಾಗಿದೆ ಜಾಗ ಮಾತ್ರ. ಒಂದ್ಸಲ ಎಲ್ಲ ಹೋಗಿ ಬನ್ನಿ. ನಾನು ಫಸ್ಟ್ ಟೈಮ್ ಬಂದಿದ್ದು, ಮನಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಎಲ್ಲ ಒಂದ್ಸಲ ವಿಸಿಟ್ ಮಾಡ್ರಿ. ನಾವ್ ಹಂಗೆ ಮಂಗ್ಳೂರು ಹೈವೇಲಿ ಹೋಗ್ತಿರುವ ನಮ್ಮ ಡ್ರೈವರ್ ಅಣ್ಣ ಹೇಳಿದ್ರು ಇಲ್ಲೊಂದು ಬೋಂಡಾ ಫ್ಯಾಕ್ಟ್ರಿ ಅಂತ ಇದೆ, ಸಖತ್ತಾಗಿತ್ತು ಅಂತ ಟ್ರೈ ಮಾಡಿದ್ದ. ನಮ್ಮ ಡ್ರೈವರ್ ಅಣ್ಣ ಕರ್ಕೊ ಬಂದ್ರು. ಮೆನುಲ್ ಬರೀ 16 ರೂಪಾಯಿ ಅಂತ ಹಾಕೋರೆ. ಸರಿ ಬುಕ್ ಮಾಡೋದು, ನಮ್ಮ ಅಣ್ಣ ಹೋದ ಬುಕ್ ಮಾಡಕ್ಕೆ. ಕೈಗೆಲ್ಲ ಎತ್ಕೊಂಡ್ರಿ ಟೇಸ್ಟ್ ಮಾಡೋಣ ಅಂತ. ನೆಕ್ಸ್ಟ್ ಲೆವೆಲ್ ಇತ್ತು ಮಾತ್ರ. ಬನ್ರಿ ರಿವ್ಯೂ ನೋಡೋಣ ನಮ್ಮ ಹುಡುಗರ್ದು ಹೆಂಗಿರುತ್ತೆ ಅಂತ. ತಿನ್ರಿ ತಿನ್ರಿ ತೊಂದರೆ ಇಲ್ಲ, ಚೆನ್ನಾಗಿದಾ? ಸೀರಿಯಸ್ ಆಗಿ ಹೇಳ್ತೀನಿ, ಪ್ರಸಾದ ಮರ ಹೆವಿ ಇಷ್ಟ ಆಯ್ತು. ಒಳ್ಳೆ ಟೇಸ್ಟ್ ಕೊಟ್ರು ಮಾತ್ರ, ಒಳ್ಳೆ ರೆಸ್ಪಾನ್ಸ್ ಅವ್ರದ್ದು ಕೂಡ. ಹಂಗೆ ಬೆಂಗಳೂರಿಂದ ಯಾರು ಹೋಗಿರೋ ಬೋಂಡಾ ಫ್ಯಾಕ್ಟ್ರಿ ಹೆಂಗೆ ಒಂದ್ಸಲ ಕಮೆಂಟ್ ಹಾಕ್ಬಿಟ್ರಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಹಂಗೆ ಸ್ವಲ್ಪ ಫನ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸಲ ಆರ್ಡರ್ ರಿಪೀಟ್ ಮಾಡ್ಕೊಂಡು ತಿಂದ್ಬಿಟ್ಟು ಶಿಸ್ತಾಗಿ ನಾವು ಹೊರಟ್ವಿ. ಗಾಡಿ ಹತ್ರ ಬಂದು ಚಿಕ್ಕದಾಗ ಒಂದು ಸ್ಲೀಪ್ ಹಾಕೊಂಡು ಮತ್ತೆ ಎಲ್ಲ ಸಾಂಗಿಂಗ್ ಹಾಕೊಂಡು ಪೀಸಾಗ ಡ್ರೈವರ್ ಅಣ್ಣ ಮಾತ್ರ ಸರ್ಯಾಗಿ ಎಸ್ತಾ ಇದ್ರು ಮಾತ್ರ. ಹುಡುಗರೆಲ್ಲ ಹಂಗೆ ಫುಲ್ ಇದ್ದರು. ಹಂಗೆ ಎದ್ದಿದ ತಕ್ಷಣ ಒಂದು ಒಳ್ಳೆ ವ್ಯೂ ಕಾಣ್ತು. ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡು ನಾವು ಹೋಗ್ತಿ ರೂಟ್ ಬಂದು ಘಾಟ್ ಸೆಕ್ಷನ್ ರೂಟಲ್ಲಿ ಫುಲ್ಲು ಕರ್ವುಗಳು, ಟರ್ನಿಂಗು, ಡೌನು, ಅಪ್ಪು ಸೀದಾ ಅಪ್ಪ ತಲೆ ಸುತ್ತ ಬಂದಾಗ ಹೋಯ್ತು ನನ್ಗೊತ್ತು ಆ ಟೈಮಲ್ಲಿ. ಹಂಗೆ ಹೋಗ್ತಾ ಹೋಗ್ತಾ ನೋಡ್ರೆ ಫುಲ್ಲು ಫಾಗು. ಇವಾಗ ಸ್ವಲ್ಪ ಜೋಶ್ ಬಂತು ಅಂತ ಅನಿಸ್ತು. ಸಖತ್ತಾಗಿತ್ತು ಮಾತ್ರ. ಮೇಲ್ಗಡೆ ಒಂದ್ ಕಡೆ ಸೈಡ್ ಗಾಡಿ ಹಾಕೊಂಡ್ವಿ, ಸ್ವಲ್ಪ ನೀರು ಬೀಳ್ತಿತ್ತು ಮೇಲ್ಗಡೆ ಅಂತ. ಅಲ್ಲೇ ಸ್ವಲ್ಪ ಫೋಟೋಸ್ ಎಲ್ಲ ತಕೊಂಡು ಮಳೆ ಸ್ಟಾರ್ಟ್ ಆಯ್ತು. ಗಚ್ಚ ಅಂತ ಎಲ್ಲ ಹುಡುಗರೆಲ್ಲ ಹೋಗಿ ಇಟ್ಟು ಕುತ್ಕೊಂಡು ಮತ್ತೆ ಅಲ್ಲಿಂದ ಬಿಟ್ವಿ. ಸಖತ್ತಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ಆದ್ರೂ ತಂಪಾದ ವಾತಾವರಣದಲ್ಲಿ ಸಖತ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಒಂದ್ಸಲ ಚಿಕ್ಕಮಗಳೂರಿಗೆ ಈ ಟೈಮಲ್ಲಿ ಹೋದ್ರೆ ಇನ್ನೂ ಸಖತ್ತಾಗಿರುತ್ತೆ. ಎಲ್ಲ ಒಂದು ಟೈಮು ಫ್ರೀ ಮಾಡಿಕೊಂಡು ಚಿಕ್ಕಮಗಳೂರಿಗೆ ಎಲ್ಲರೂ ಹೋಗಿ ಅಂತ ಕೇಳ್ಕೊತೀನಿ ಈ ಟೈಮಲ್ಲಿ ಮಾತ್ರ. ಆ ವೆದರ್ಗೆ ಜೋಳ ತಿನ್ನೋಣ ಅಂತ ಎಲ್ರಿಗೂ ಅನಿಸ್ತು. ಎಲ್ಲರೂ ಕೂಡ ಹಂಗೆ ಜೋಳ ತಿನ್ನಕ್ ಬಂದ್ವಿ. ಲೈಟ್ ಆಗಿ ತಿಂದ ಎಲ್ರಿಗೂ ಕೂಡ ಸಾಂಗ್ ಆಡ್ಬೇಕು ಅಂತ ಅನ್ಕೊಂಡು ಆ ಬ್ರಹ್ಮ ಇಟ್ಟ ಇಲ್ಲಿ ನನ್ನಲ್ಲಿ ಮಾಡಿದನೋ ಮರುಳೇ ಜನಕ ಮನಡೋಲೆ. ದಯವಿಟ್ಟು ಆದಷ್ಟು ಬರೋರೆಲ್ಲ ನಿಧಾನಕ್ಕೆ ಆರಾಮಾಗಿ ಬನ್ರಿ. ಆಲ್ರೆಡಿ ತುಂಬಾ ಆಕ್ಸಿಡೆಂಟ್ ಆಗ್ತಿದೆ, ಅಲ್ಲಿ ನೋಡ್ತಾ ಇದ್ವಿ ನಾವೇ. ಫೈನಲಿ ನಮ್ ಡೆಸ್ಟಿನೇಷನ್ ಬಂದ್ವಿ. ನಮ್ಮ ಹೋಮ್ ಸ್ಟೇಗೆ ತುಂಬಾ ಹೊತ್ತು ಜರ್ನಿ ಮಾಡಾದ್ಮೇಲೆ ಸಿಕ್ತು. ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ಮಾಡಿ ಎಂಟ್ರಿ ಮಾಡ್ಸಿದ್ ನಾವು. ಎಲ್ಲ ಫುಲ್ ಎಂಟ್ರಿ ಮಾಡಿ ಹುಡುಗರೆಲ್ಲ ಫುಲ್ ಸುಸ್ತಾಗೋಗಿದ್ರು ಮಾತ್ರ. ಅಲ್ಲೇ ಇನ್ನ ಅದು ಇದು ಮಾತಾಡ್ಕೊಂಡಿದ್ರು ಇವರೆಲ್ಲ. ಫೈರ್ ಕ್ಯಾಂಪ್ ಹಾಕಿದ್ರು, ಒಂದ್ ಸಾಂಗ್ ಆಡೋಣ ಅಂದ್ಬಿಟ್ಟು ಎಲ್ಲ ಒಂದ್ ಒಟ್ಟಿಗೆ ಒಂದ್ ಸಾಂಗ್ ಆಡಿದ್ವಿ. ಕಣ್ಣಿನ ಕಡಲಲ್ಲಿ ಮುಳುಗಡೆಯಾಗಿದೆ ನಾನೇ ಬಿಟ್ಟ ದೋಣಿ, ನಿನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲಿದೆ, ಅವಳು ತುಂಬಾ ಮೌನಿ, ಮೊದಲಿನಿಂದ ಮೋಹಿಸುವೆನು, ಮರಳಿ ಬಂದರೆ ಅವಳು ಅವ ನೀನೇ ನನ್ನ ಜೀವ. ಬೈಲಿ ಅವ್ರ ಮಾವ ನೀನು ಅಳಿಯಾಕಣ ಯಾಕೋ. ನೈಟ್ ಬೇರೆ ಲೇಟ್ ಆಗ್ಬಿಟ್ಟಿದೆ, ವಿಡಿಯೋ ಮಾಡಕ್ಕಾಗಿಲ್ಲ. ಅದಕ್ಕೆ ಡೈರೆಕ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ವಿಡಿಯೋ ಮಾಡಿದೆ. ಹೋಮ್ ಸ್ಟೇಲಿ ಟಿಫನ್ ರೆಡಿ ಮಾಡಿದ್ರು, ನೀರ್ ದೋಸೆ ಮರ ಸಖತ್ತಾಗಿತ್ತು. ನೀರ್ ದೋಸೆ ಅಲ್ಲಿ ತಿನ್ಕೊಂಡು ಎಷ್ಟು ಆಚೆ ಕಡೆ ಮಾವಿನಕಾಯಿ ತೋಟ ಇತ್ತು, ಮಾವಿನಕಾಯಿ ಕಿತ್ಕೊಂಡು ಅಲ್ಲಿ ಮಾವಿನಕಾಯಿ ತುಂಬಾ ಸ್ವೀಟ್ ಆಗಿತ್ತು, ಚೆನ್ನಾಗಿತ್ತು ಹೋಮ್ ಸ್ಟೇ ಮಾತ್ರ. ಚೆಕ್ಔಟ್ ಮಾಡೋ ಟೈಮ್ ಬಂದೇ ಬಿಡ್ತು. ಯಾರಿಗಾದ್ರು ಬೇಕು ಈ ಹೋಮ್ ಸ್ಟೇದು ಅಡ್ರೆಸ್ ನಂಬರ್ ಬೇಕು ನಂಗೆ ಒಂದ್ಸಲ ಕಮೆಂಟ್ ಮಾಡಿ ಕಳ್ಸಿಕೊಡ್ತೀನಿ. ಸುತ್ತ ಕಾಡು ಸೆಂಟ್ರಲ್ ಮಾತ್ರ ಹೋಮ್ ಸ್ಟೇ ಇರೋದು. ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ಹುಡುಗರೆಲ್ಲ ಒಂದ್ಸಲ ಹೋಗ್ಲೇಬೇಕು. ನೋಡ್ತಾ ಇರ್ಬೋದು ನೀವು, ಫುಲ್ ಸುತ್ತ ಕಾಡು ಸೆಂಟ್ರಲ್ಲಿ ಹೋಮ್ ಸ್ಟೇ ಇರೋದು. ಚೆನ್ನಾಗಿದೆ. ಯಾರೋ ಹೋಗ್ತೀನಿ ಅಂದ್ರೆ ಕಮೆಂಟ್ ಮಾಡ್ರಿ. ಅಲ್ಲಿಂದ ಬಂದಿದ್ದು ನೆಕ್ಸ್ಟ್ ನಾವು ಫಾಲ್ಸ್ ಕಡೆ ಬಂದ್ರಿ. ಈ ಫಾಲ್ಸ್ ಎಲ್ಲಿದೆ ಏನು ಅಂತ ಹೇಳ್ತೀನಿ. ಇದೆಲ್ಲ ಸಖತ್ತಾಗಿದೆ. ನೆಕ್ಸ್ಟ್ ಲೆವೆಲ್ ಮಾತ್ರ ಈ ವಿಡಿಯೋ ಮಾತ್ರ. ಇದು ಬಂದು ಪಾರ್ಟ್ 12 ಸಿಗುತ್ತೆ. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ವ್ಲಾಗ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ಮತ್ತೆ ಸಿಗೋಣ ಗೈಸ್. ಥ್ಯಾಂಕ್ ಯು.